ಆಕ್ಸಿಡೆಂಟ್ ಆಯಿತು. 239 ಜನ ತೀರಿ ಹೋಗಿದ್ದಾರೆ. 2014ರಲ್ಲಿ 1181 ಆಕ್ಸಿಡೆಂಟ್ ಆಯಿತು. 220 ಜನ ತೀರಿ ಹೋಗಿದ್ದಾರೆ. ಈ ವರ್ಷ ಜುಲೈ ತಿಂಗಳವರೆ 787 ಆಕ್ಸಿಡೆಂಟ್ ಆಯಿತು. 131 ಜನ ತೀರಿ ಹೋಗಿದ್ದಾರೆ. ಇದು ಮಾತ್ರ ಅಲ್ಲ, ಕಾಲೇಜ್ ಸ್ಟೂಡೆಂಟ್, ಸ್ಕೂಲ್ ಸ್ಟೂಡೆಂಟ್ ನೋಡಿದ್ದೀನಲ್ಲ, ಭಾರಿ ಜಾಸ್ತಿ ಇದೆ. 2013ರಲ್ಲಿ 35 ಸ್ಕೂಲ್ ಜನ, ಕಾಲೇಜ್ ಜನ ಆಕ್ಸಿಡೆಂಟ್ ಆಗಿದ್ದಾರೆ. 3 ಜನ ತೀರಿ ಹೋಗಿದ್ದಾರೆ. 2014ನಲ್ಲಿ 31 ಆಕ್ಸಿಡೆಂಟ್ ಆಯಿತು. ಸ್ಕೂಲ್ ಕಾಲೇಜ್ ಜನ ಮಾತ್ರ 4 ಜನ ತೀರಿ ಹೋಗಿದ್ದಾರೆ. ಈ ವರ್ಷ ಆಲ್ರೆಡಿ 7 ಕಾಲೇಜ್ ಜನ ತೀರಿ ಹೋಗಿದ್ದಾರೆ ಜುಲೈ ತನಕ. ಯಾಕೆ ಇದು? ಕೆಲವು ಆಕ್ಸಿಡೆಂಟ್ ನಮ್ಮಲ್ಲಿ ಖಂಡಿತವಾಗಿ ಸೇವ್ ಮಾಡಲಿಕ್ಕಾಗ್ತದೆ, ಕೆಲವು ಆಕ್ಸಿಡೆಂಟ್ ಇಮಿಡಿಯೇಟಾಗಿ ಸ್ಪಾಟ್ನಲ್ಲಿ ಹೋಗ್ತಾರೆ. ಯಾವಾಗಲೂ ಒಂದು ಆಕ್ಸಿಡೆಂಟ್ ಆಗುವಾಗ ಫಸ್ಟ್ 1 ಅವರ್ ಗೋಲ್ಡನ್ ಅವರ್ನ ಹೇಳ್ತಾರೆ. ಒಂದು ಮನುಷ್ಯ ನಿಜವಾಗಿ ಅವನು ತಪ್ಪಿಸಬೇಕು ಆಕ್ಸಿಡೆಂಟ್ನ, ಫಸ್ಟ್ 1 ಅವರ್ದಲ್ಲಿ ನಿಯರೆಸ್ಟ್ ಹಾಸ್ಪಿಟ್ಲಿಗೆ ನಾವು ಶಿಫ್ಟ್ ಮಾಡಬೇಕು. ಈ ಕೆಲಸ ಯಾರ್ದು? ಜನರಲಿ ನಮ್ಮ ಸಮಾಜದಲ್ಲಿ ಹೇಳ್ತಾರೆ, ಈ ಕೆಲಸ ಪೊಲೀಸ್ ಕೆಲಸ, ಈ ಕೆಲಸ ಆ್ಯಂಬುಲೆನ್ಸ್ ಡ್ರೈವರ್ ಕೆಲಸ, ಬೇರೆ ಯಾರ ಕೆಲಸ ಅಲ್ಲ. ನಮ್ಗೆ ಜನರಲ್ ಒಂದು ಫೀಲಿಂಗ್ ಇದೆ. ಖಂಡಿತವಾಗಿ ಈ ಕೆಲಸ ಸಮಾಜದ ಕೆಲಸ. ಇದು ಪೊಲೀಸ್ ಬರಲಿಕ್ಕೆ 20 ನಿಮಿಷ ಆಗ್ತದೆ, ಆ್ಯಂಬುಲೆನ್ಸ್ ಬರಲಿಕ್ಕೆ 1 ಗಂಟೆ ಆಗ್ತದೆ. ಅದುವರೆ ಜನ ಕಾಯ್ದು ಫೋನ್ ಮಾಡಲಿ ಬಿಟ್ಬಿಟ್ಟು ಇಮಿಡಿಯೇಟಾಗಿ ಒಂದು ವೆಹಿಕಲ್ ಬರ್ತದೆ, ಶಿಫ್ಟ್ ಮಾಡಿ ಬೇಗ அந்த ಗೋಲ್ಡನ್ ಹವರ್ 1 ಗಂಟೆ ಒಳಗಡೆ ಒಂದು ಕಡೆ ಕಳಿಸಿಬಿಟ್ಟಿದ್ದಾರನ್ನ. ಇಷ್ಟು ನಾನು ನಿಮಗೆ ಎಷ್ಟು ನಂಬರ್ಸ್ ಹೇಳಿದ್ದೇನೆ, ಅರ್ಧ ನಂಬರ್ ಸೇವ್ ಮಾಡಲಿಕ್ಕೆ ಆಗ್ತದೆ. ಇಂಡಿಯಾದಲ್ಲಿ ಆ ಮನೋಭಾವ, ಆ ಪರಿಸ್ಥಿತಿಯನ್ನು ಬಂದಿಲ್ಲ ಥರ ಕಾಣ್ತದೆ. ನಮ್ಮ ಉಡುಪಿ ಡಿಸ್ಟಿಕ್ನಲ್ಲಿ ಸೂರಿ ಇದ್ದಾರೆ. ಸೂರಿನ ಒಂದು ಮನುಷ್ಯ ಇದ್ದಾರೆ, ಕಾಪು ಕಡೆಯವರು. ಸಿಕ್ಕಾಪಟ್ಟೆ ಜನಕ್ಕೆ ಅವರು ಆಕ್ಸಿಡೆಂಟ್ ಆಗುವಾಗ ಹೆಲ್ಪ್ ಮಾಡ್ತಾರೆ, ಬಾಡಿ ಎಲ್ಲ ಅವರೇ ಡಿಸ್ಪೋಸ್ ಮಾಡ್ತಾ ಇದ್ದಾರೆ. ಯಾಕೆ ಒಂದು ಸೂರಿ ಮಾತ್ರ ಯಾಕೆ ಉಡುಪಿದಲ್ಲಿ ಇರಬೇಕು? ನನಗೆ ಇದು ಗೊತ್ತಾಗ್ತಾ ಇಲ್ಲ. ಒಂಥರ ದೊಡ್ಡ ಜಿಲ್ಲಾ ಇದು, ಭಾರಿ ಎಜುಕೇಟೆಡ್ ಜಿಲ್ಲಾ ಇದು, ಒಂಥರ ಭಯಂಕರ ಅಡ್ವಾನ್ಸ್ಡ್ ಜಿಲ್ಲಾ ಇದು. ಇಂಡಿಯಾದಲ್ಲಿ ಅವರು ದೊಡ್ಡ ಅಡ್ವಾನ್ಸ್ಡ್ ಜಿಲ್ಲಾ ಇದು. ಇಲ್ಲಿ ಯಾಕೆ ಒಂದು ಸೂರಿ ಮಾತ್ರ ಯಾಕೆ ಇರಬೇಕು? ಯಾಕೆ 100 ಸೂರಿ ಯಾಕೆ ಇರಲಿಕ್ಕಿಲ್ಲ? ಖಂಡಿತವಾಗಿ இந்த ಶಾರ್ಟ್ ಫಿಲ್ಮ್ ನೋಡುವಾಗ ಇನ್ನೂ ಒಂದು 100 ಸೂರಿ, ಇನ್ನೊಂದು 200 ಸೂರಿ ಬರ್ತಾರೆ, ನನಗೊಂದು ನಂಬಿಕೆ ಇದೆ. ಅಷ್ಟು ಜನ ಬರುವಾಗ ಇದು ಆಕ್ಸಿಡೆಂಟ್ ಅಪಘಾತ ಕಡಿಮೆ ಆಗ್ತದೆ. ನಿಮಗೆ ಆದರೆ ಅಂಥ ಸಂದರ್ಭಗಳಲ್ಲಿ ಪೊಲೀಸ್ ಸ್ಟೇಷನಿಗೂ ಆ್ಯಂಬುಲೆನ್ಸಿಗೂ ಅವರವರ ಸಂಬಂಧಿಕರಿಗೆ ತಿಳಿಸಿದರೆ ನಿಮ್ಮ ಈ ಕಾರ್ಯ ಮಹತ್ ಕಾರ್ಯ ಅಂತ ಹೇಳಿ ನಮಗೆ ಅನಿಸ್ತದೆ. ಇದೇ ನಮ್ಮ ಭಿನ್ನ. ಕಾಲೇಜ್ ಸ್ಟೂಡೆಂಟ್ ಹಾಗೂ ನಮ್ಮ ಊರಿನ ಯಂಗ್ಸ್ಟರ್, ನನ್ನ ವಿನಂತಿ ಏನೆಂದರೆ, ಈಗ ಆ್ಯಕ್ಸಿಡೆಂಟ್ ಆಗುವ ಟೈಮಿನಲ್ಲಿ ಜನರು ನಾವು ಆದಷ್ಟು ಜನರಿಗೆ ಉಪಕಾರ ಆಗುವ ಹಾಗೆ ನಾವೆಲ್ಲ ಸ್ಪಂದಿಸಬೇಕು. ಯಾಕೆಂದರೆ ಇತ್ತೀಚಿನ ದಿನದಲ್ಲಿ ಒಂದು ಆ್ಯಕ್ಸಿಡೆಂಟ್ ಆಗುವಾಗ ಜನರು ನೋಡಿ ಅದರ ಫೋಟೋವನ್ನು ವಾಟ್ಸಪ್ಪಲ್ಲೆಲ್ಲ ತೆಗೆದು ಯಾರ್ಯಾರಿಗೆ ಕಳಿಸಿ ಅದು ಪ್ರಯೋಜನ ಇಲ್ಲ. ಆದಷ್ಟು ಜನರೆಲ್ಲ ಒಟ್ಟಾಗಿ ಆ ಟೈಮಲ್ಲಿ ಜನರಿಗೆ ರಕ್ಷಣೆ ಕೊಟ್ಟು, ಒಂದು ಏರಿಯಾದ ನಮ್ಮ ಪೊಲೀಸ್ ಇಲಾಖೆಗಾಗಲಿ ಇಲ್ಲದಿದ್ದರೆ ಆ್ಯಂಬುಲೆನ್ಸಿಗಾಗಲಿ ಎಲ್ಲರಿಗೆ ತಿಳಿಸಿ ಆದಷ್ಟು ಬೇಗ ಅವರಿಗೆ ಏನಾದರೂ ವ್ಯವಸ್ಥೆ ಮಾಡಿದರೆ ತುಂಬ ಒಳ್ಳೆಯದು. ಯಾಕೆಂದರೆ ನನ್ನ ಜೀವನದಲ್ಲಿ ನಾನು ಸಾಧಾರಣ 22 ವರ್ಷದಿಂದ ತುಂಬ ಆ್ಯಕ್ಸಿಡೆಂಟ್ ಆಗುವಾಗ ನಾನು ಹೋಗಿದ್ದೇನೆ. ಕಾಪು ಏರಿಯಾದಲ್ಲಿ ತುಂಬ ಜನರು ಬದುಕಿದ್ದಾರೆ. ಅದು ನನ್ನ ಒಂದು ನಸೀಬು ಅಂತ ಹೇಳಬೇಕು. ಯಾಕೆಂದರೆ ಅದು ಜನರ ನಾವು ಸೇವೆ ಮಾಡಿದ್ದರಿಂದ ನಾವು ಇಷ್ಟ ತನಕ ನಾವು ಈಗಲೂ ಇದ್ದೇವೆ. ಅದೇ ನಮಗೆ ಒಂದು ದೊಡ್ಡ ಉಪಕಾರ ಆಗಿದೆ. ಆದರೆ ಯಾರೂ ಆಗಲಿ ಇಲಾಖೆ ಬಗ್ಗೆ ಯಾರು ಹೆದರಬೇಕಂತ ಏನಿಲ್ಲ. ಯಾಕೆಂದರೆ ಪೊಲೀಸವರು ಯಾರಿಗೂ ತೊಂದರೆ ಕೊಡೋದಿಲ್ಲ. ಹೌದು, ಯಾಕೆಂದರೆ ನಮ್ಮ ಅಣ್ಣಮಲ ಸಾಹೇಬರು SP ಅವರು ಅವರೇ ನಮಗೆ ತಿಳಿಸಿದರೆ ಏನಂದರೆ, ನೀವು ಉಪಕಾರ ಮಾಡಿ ಆಸ್ಪತ್ರೆಗೆ ಕೊಂಡೋಗಿ ಪೊಲೀಸ್ ಇಲಾಖೆಗೆ ತಿಳಿಸಿ, ಅದರಿಂದ ನಿಮಗೆ ತೊಂದರೆ ಇಲ್ಲ. ಯಾವುದು ನಾವು ಯಾರಿಗೂ ನೀವು ಬಂದರೆ ನಿಮ್ಮ ಮೊಬೈಲ್ ನಂಬರ್ ಬೇಡ, ನಿಮ್ಮ ಅಡ್ರೆಸ್ ಬೇಡ, ನೀವು ಒಂದು ತಕ್ಷಣ ಆಸ್ಪತ್ರೆಗೆ ಅವರನ್ನು ದಾಖಲಿಸಿ ಮತ್ತು ಅವರ ಮನೆಯವರಿಗೆ ಆದಷ್ಟು ಬೇಗ ತಿಳಿಸಿ, ಮತ್ತು ಅವರ ಯಾವುದೇ ಒಂದು ಅವಘಡ ಸಂಭವಿಸಿದ ಟೈಮಿನಲ್ಲಿ ಅವರ ವಸ್ತು ಇರಲಿ, ಚಿನ್ನ ಇರಲಿ, ಮೊಬೈಲ್ ಇರಲಿ, ಅದನ್ನು ಆ ಪಾರ್ಟಿಗೆ ದಯಮಾಡಿ ಅವರಿಗೆ ಮುಟ್ಟಿಸಿ. ನೀವು ಒಳ್ಳೆ ಕೆಲಸ ಮಾಡೋದಾದರೆ ಈಗ ವಾಟ್ಸಪ್ಪಿನ ವಿಷಯದಲ್ಲಿ ತುಂಬ ಅದರಲ್ಲಿ ಒಳ್ಳೆದಿರ್ಬೋದು, ಅಷ್ಟೇ ಕೆಟ್ಟದ್ದು ಇರ್ಬೋದು. ಆದರೆ ಆದಷ್ಟು ನೀವು ಒಳ್ಳೆಯದು ಕೆಲಸ ಮಾಡಬೇಕಂತ ನನ್ನ ವಿನಂತಿ. ಇನ್ನೊಂದು ಜಾಸ್ತಿ ನಮ್ಮ ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ಕು, ವಾಟ್ಸಪ್ನಲ್ಲಿ ಒಂದು ಆಕ್ಸಿಡೆಂಟ್ ಸ್ಪಾಟ್ನಲ್ಲಿ ತಾವು ಹೆಲ್ಪ್ ಮಾಡಿಬಿಟ್ಟಿದ್ದೀರ, ಪೊಲೀಸ್ ಬಂದು ಹೆಸರು ಬರಿಕೊಳ್ತಾರೆ, ನಂಬರ್ ತಗೊಳ್ತಾರೆ, ಕೋರ್ಟಿಗೆ ಬರಲಿಕ್ಕೆ ಹೇಳ್ತಾರೆ. ಇದೆಲ್ಲ ಟೋಟಲ್ ನಾನ್ಸೆನ್ಸ್, ಇದು ಬೋಗಸ್. ಅದು ಯಾರು ಯಾವ ಕೋರ್ಟಿಗೂ ಬರಬೇಕಿನ ಅವಶ್ಯಕತೆ ಇಲ್ಲ. ತಾವು ಆಕ್ಸಿಡೆಂಟ್ ಸ್ಪಾಟ್ನಲ್ಲಿ ಹೆಲ್ಪ್ ಮಾಡಿಬಿಟ್ಟು, ಸಪೋಸ್ ಉದಾಹರಣೆ ಮಣಿಪಾಲ್ ಹಾಸ್ಪಿಟಲ್ ಕರ್ಕೊಂಡು ಬರ್ತೀರಿ, ಆದರ್ಶ್ ಕರ್ಕೊಂಡು ಬರ್ತೀರಿ, ಅಡ್ಮಿಟ್ ಮಾಡಿಬಿಟ್ಟು ಪೊಲೀಸವ್ರು ಬರ್ತಾರೆ, ನೋಡಿ ಸರ್ ನಾನೇ ಕರ್ಕೊಂಡು ಬಂದಿದ್ದು, ನನಗೆ ಸಾಕ್ಷಿಗೆ ಎಲ್ಲಕ್ಕೆ ಇಂಟ್ರೆಸ್ಟ್ ಇಲ್ಲ, ಸಾಕು, ಪೊಲೀಸವರು ಬರೆದುಕೊಳ್ತಾರೆ. ತಮಗೆ ಇಂಟ್ರೆಸ್ಟ್ ಇದೆಯಾ? ಇಲ್ಲ ಸರ್ ನಾನೇ ನಾನೇ ಕರ್ಕೊಂಡು ಬಂದೆ, ನಾನು ಸಾಕ್ಷಿ ಹೇಳ್ತೇನೆ. ತಮ್ಮ ಆಪ್ಷನ್ ಅದು. ತಾವು ಇಂಟ್ರೆಸ್ಟ್ ಇದೆಯಾ ಕಂಟಿನ್ಯೂ ಮಾಡಿ, ಇಂಟ್ರೆಸ್ಟ್ ಇಲ್ಲ ಅಲ್ಲಿಂದ ಪೊಲೀಸ್ ಕಂಟಿನ್ಯೂ ಮಾಡಿಕೊಂಡು ಹೋಗ್ತಾರೆ. ಸೆಕೆಂಡು, ಇಲ್ಲ ಸರ್ ನಾನು ಭಯಂಕರ ಬಿಸಿಯಾಗಿ ಹೋಗ್ತಾ ಇದ್ದೇನೆ, ಖಂಡಿತವಾಗಿ ಅವರು ನನ್ನ ಗಾಡಿದೆಲ್ಲ ಹಾಕೊಂಡು ಬರಲಿಕ್ಕಾಗಲ್ಲ, ಅಟ್ಲೀಸ್ಟ್ ಮಿನಿಮಮ್ ತಾವು ಒಂದು 108 ಆ್ಯಂಬುಲೆನ್ಸ್ ಕರೆ ಮಾಡಲಿಕ್ಕೆ ಆಗ್ತದೆ, ಆ ಕೆಲಸ ಮಾಡಿ. ಅಲ್ಲದು 100 ಪೊಲೀಸ್ ನಂಬರ್ಗೆ ಕಾಲ್ ಮಾಡಿ, ಸರ್ ಈ ಥರಲ್ಲಿ ಆಕ್ಸಿಡೆಂಟ್ ಆಯಿತು, ನಾನು ಸ್ವಲ್ಪ ಬಿಸಿಯಾಗಿ ಹೋಗ್ತಾ ಇದ್ದೇನೆ, ಟೈಮ್ ಸ್ಪೆಂಡ್ ಮಾಡಲಿಕ್ಕಾಗಲ್ಲ, ಬೇಗ ಅಟೆಂಡ್ ಮಾಡಿ ನಮ್ಮ ಮೇಲೆ ಕಳಿಸ್ಬಿಡ್ತಾರೆ. ನಮಗೆ ಇದರ ತಾವು ಮಾಹಿತಿ ಕೊಡಬೇಕು,
ತಮ್ಮಲ್ಲಿ ಟೈಮ್ ಸ್ವಲ್ಪ ಕೈನಲ್ಲಿ ಇದೆಯಾ ಒಂದು ಗಾಡಿಯಲ್ಲಿ ಶಿಫ್ಟ್ ಮಾಡಿ ಇಲ್ಲಿ ಬಿಡಬೇಕು. ಯಾವಾಗ ಯಾವ ಕಾರಣಕ್ಕೂ ಯಾರೂ ಇಲ್ಲಿ ಹರಾಸ್ಮೆಂಟ್ ಆಗಲ್ಲ. ಇದು ಖಂಡಿತವಾಗಿ ನಾನು SBI ಹೇಳ್ತಾ ಇದ್ದೇನೆ. ಇನ್ನೊಂದು, ತಾವು ಆ ಸ್ಪಾಟ್ನಲ್ಲಿ ತಮ್ಮ ವಾಟ್ಸಾಪ್ನಲ್ಲಿ ಹುಡುಕಿ ಫೋಟೋ ಮಾಡಿ ತಮ್ಮ ಫ್ರೆಂಡ್ಸ್ಗೆಲ್ಲ ಕಳಿಸ್ತಾ ಇದ್ದಾರೆ. ಸೆಂಡ್ ಕಳಿಸಿ ನೋಡಿ ಒಂದು ಆಕ್ಸಿಡೆಂಟ್ ಲೈವ್ ಆಯಿತು. ಕೆಲವು ಜನ ಸೆಲ್ಫಿಯೂ ಮಾಡ್ತಾ ಇದ್ದಾರೆ. ನನಗೆ ನಿಜವಾಗಿ ಗೊತ್ತಿಲ್ಲ ನಮ್ಮ ಸಮಾಜದ ಎಲ್ಲಿ ಹೋಗ್ತಾ ಇದೆಯೇನೋ. ಆ ಕೆಲಸ ಎಲ್ಲ ಬಿಟ್ಬಿಟ್ಟು ಫಸ್ಟ್ ಒಂದು 1 ಅವರ್ನಲ್ಲಿ ಸೇವ್ ಮಾಡಿ. ವಾಟ್ಸಾಪ್ನಲ್ಲಿ ನಾನು ಎಷ್ಟು ಜನಕ್ಕೆ ಸೇವ್ ಮಾಡಿದ್ದೇನೆ ಅಂತ ಒಂದು ಸೆಲ್ಫಿ ಮಾಡಿ. ಅದು ನಮ್ಮ ಸಮಾಜಕ್ಕೆ ಅನುಕೂಲ ಆಗ್ತದೆ. ಥ್ಯಾಂಕ್ ಯು. ಯಾವುದೇ ಟೈಮನ್ನು ಇರಲಿ, ರಾತ್ರಿ ಆಗಲಿ ಹಗಲಾಗಲಿ, ನಮ್ಮ ಕಾಪು ಏರಿಯಾದಲ್ಲೇ ಎಲ್ಲಿಯೇ ಬೇಕಾದರೆ ನಾನು ಆ್ಯಂಬುಲೆನ್ಸ್ ಮುಖಾಂತರ ಬೇಕಾದರೆ ನನ್ನ ಸರ್ವಿಸನ್ನು ನಾನು ಮಾಡ್ತಿದ್ದೇನೆ. ಯಾಕೆಂದರೆ ನಾನು ಕೆಲಸ ಮಾಡಿದ್ದರಿಂದ ನನಗೆ ಒಂದು ಒಟ್ಟಿ ಸೀರೂರು ಮಠ ಸ್ವಾಮಿಯವರು ನನಗೆ ಆ್ಯಂಬುಲೆನ್ಸನ್ನು ಡೊನೇಟ್ ಮಾಡಿದ್ದಾರೆ. ಆದ್ದರಿಂದ ಇದನ್ನು ಮನೆಯಲ್ಲಿಟ್ಟು ನಾನು